ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಯತ್ನಾಳ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಯತ್ನಾಳ್ ಆಟ ಬಿಜೆಪಿಯಲ್ಲಿ ನಡೀತಾ ಇಲ್ಲ. ಹೈಕಮಾಂಡ್ನಿಂದ ಯತ್ನಾಳ್ಗೆ ನೋಟಿಸ್, ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಯತ್ನಾಳ್ ಮಾಡಿದ್ದೆಲ್ಲವೂ ಯತ್ನಾಳ್ ವಿರುದ್ಧವೇ ತಿರುಗಿ ಬೀಳ್ತಾ ಇದೆ. ಯತ್ನಾಳ್ ಮಾಡಿದ ಹೋರಾಟ, ಮಾಡಿದ ಹಠ ಮತ್ತು ಯತ್ನಾಳ್ಗೆ ಇರುವಂತಹ ಜಿದ್ದು ತನ್ನನ್ನೇ ಶತ್ರುವಾಗಿ ಕಾಡತೊಡಗಿದೆ. ಆರಂಭದಲ್ಲಿ ಹೈಕಮಾಂಡ್ನಿಂದ ಒಂದು ನೋಟಿಸ್ ಬರುತ್ತೆ, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು, ಮಾತನಾಡದೇ ಇದ್ರೆ ನಿನಗೆ ಒಳ್ಳೇದು, ಮಾತನಾಡೋದಕ್ಕೆ ಶುರು ಮಾಡಿದ್ರೆ ನಿನ್ನ ಬಾಯಿಗೆ ಮುದ್ರೆ ಒತ್ತುತ್ತೀವಿ ಅಂದ್ರು. ಸೊಪ್ಪು ಹಾಕ್ಲಿಲ್ಲ ಯತ್ನಾಳು ಮತ್ತು ತನ್ನ ಅದೇ ಹಳೆ ಚಾಳಿನ ಶುರು ಹಚ್ಕೊಂಡ್ರು. ಅದಾದ ನಂತರ ಬಿಜೆಪಿಯ ಶಿಸ್ತು ಸಮಿತಿ ಮತ್ತೊಂದು ನೋಟಿಸ್ ಕಳುಹಿಸಿಕೊಡುತ್ತೆ ಯತ್ನಾಳ್ ಅವರಿಗೆ. ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನೀವು ಮತ್ತು ನಿಮ್ಮ ಪಟಾಲಂ ನಿಮ್ಮಗಳನ್ನು ಏನೇನು ಅನ್ಕೊಂಡಿದ್ದೀರೋ ಗೊತ್ತಿಲ್ಲ, ಬಿಜೆಪಿಯನ್ನು ನಿಮ್ಮ ಜಾಗೀರಲ್ಲ, ನೀವು ಹೇಳಿದ ಹಾಗೆ ಬಿಜೆಪಿ ಕುಣಿಯೋದೂ ಇಲ್ಲ ಅಂತ ಹೇಳಿ ಎರಡನೇ ನೋಟಿಸ್ ಕಳುಹಿಸಿಕೊಡ್ತು. ಅದಾದ ನಂತರವೂ ಕೂಡ ಯತ್ನಾಳ್ ತನ್ನ ನಾಲಿಗೆಗೆ ವಿರಾಮ ಕೊಡಲಿಲ್ಲ. ಅದಾದ ಮೇಲೆ ಆದ ಬೆಳವಣಿಗೆ ಇತ್ತಲ್ಲ, ಇದು ಕೇವಲ ಯತ್ನಾಳ್ಗೆ ಬಂದಿರತಕ್ಕಂತಹ ನೋಟಿಸ್ ಮಾತ್ರ ಅಲ್ಲ. ನಿಮಗೆ ಗೊತ್ತಿರಲಿ, ಬಿ.ವೈ. ವಿಜೇಂದ್ರರಿಗೂ ಕೂಡ ಒಂದು ನೋಟಿಸ್ ಬರುತ್ತೆ. ಬಿ.ವೈ. ವಿಜೇಂದ್ರಗೆ ಬಂದಂತಹ ನೋಟಿಸ್ ಶಾಕಿಂಗ್ ನೋಟಿಸ್, ಅದು ಶಾಕಿಂಗ್ ಸುದ್ದಿ. ಅದು ಯಾವಾಗ ಬಿಜೆಪಿಯ ಜಿಲ್ಲಾಧ್ಯಕ್ಷರ ನೇಮಕದ ಪ್ರಕ್ರಿಯೆ ಶುರುವಾಯಿತು ನೋಡಿ, ಆಗ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ನೇಮಕ ಆಯಿತು. ಒಬ್ಬ ಅಧ್ಯಕ್ಷ ಯಾರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಎನ್ನುವಂತಹ ನಿಯಮ ಬಿಜೆಪಿಯಲ್ಲಿಲ್ಲ. ರಾಜ್ಯಾಧ್ಯಕ್ಷ ಎಂದರೆ ಏನು ಬೀಡಾಂಗಡಿ ಇಟ್ಕೊಂಡಿರೋರ ಅಲ್ಲ, ಒಂದು ಪಕ್ಷವನ್ನು ಮುನ್ನಡೆಸುವಂತಹ ಒಬ್ಬ ನಾಯಕ. ಆ ನಾಯಕನಿಗೆ ಯಾರು ಸಮರ್ಥ ಜಿಲ್ಲಾಧ್ಯಕ್ಷ ಅನ್ನುವಂತಹದ್ದು ತಿಳಿದಿರುತ್ತೆ. ಹಾಗಾಗಿ ಜಿಲ್ಲಾಧ್ಯಕ್ಷನನ್ನು ನೇಮಕ ಮಾಡೋದು ರಾಜ್ಯಾಧ್ಯಕ್ಷನಿಗೆ ಇರುವಂತಹ ಒಂದು ನೇರವಾದ ಅಧಿಕಾರ. ಇನ್ನೊಬ್ಬರ ಜೊತೆ ಕವಡೆ ಹಾಕೋಬಿಟ್ಟು ಇಂಥವನ್ನ ಮಾಡಬೇಕಾ ಅಂತ ಕೇಳೋ ದರ್ದು ಬಿಜೆಪಿ ರಾಜ್ಯಾಧ್ಯಕ್ಷಗೆ ಇರೋದಿಲ್ಲ. ಹಾಗಾಗಿ ಬಿ.ವೈ. ವಿಜೇಂದ್ರ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು. ಕೂತು ಜಾಗದಿಂದ ಹೊತ್ಕೊತ್ತು ನೋಡಿ ಡಾಕ್ಟರ್ ಕೆ ಸುಧಾಕರ್ಗೆ, ನಾನೊಬ್ಬ ಸಂಸದ, 8 ಕ್ಷೇತ್ರಗಳನ್ನು ನನ್ನ ಅಧೀನಕ್ಕೆ ಬರುತ್ತೆ, 8 ಕ್ಷೇತ್ರಗಳು, ನಾನೊಬ್ಬ ಸಂಸದ, ನನ್ನ ಜೊತೆ ಒಂದು ಸಣ್ಣ ಅಭಿಪ್ರಾಯ ಕೇಳೋದಕ್ಕಾಗಲ್ಲ. ನಾನು ಕಾಂಗ್ರೆಸ್ನಿಂದ ಬರಬೇಕಾದ್ರೆ ಸಿದ್ದರಾಮಯ್ಯ ತಡೆದ್ರು ನನ್ನನ್ನು, ಬಿಜೆಪಿಯವರು ನಿನ್ನನ್ನು ಯೂಸ್ ಅಂಡ್ ಥ್ರೋ ಮಾಡ್ತಾರೆ, ಬಳಸಿ ಬಿಸಾಕ್ತಾರೆ ಅಂದರು. ನಾನು ಸಿದ್ದರಾಮಯ್ಯರ ಮಾತನ್ನೂ ಕೇಳದೆ ಬಿಜೆಪಿಗೆ ಬಂದೆ. ನೀವು ಬಿಜೆಪಿಗೆ ಬಂದವನಿಗೆ ಕೊಡುವಂಥ ಬೆಲೆ ಇದೆನಾ ಅಂತ ಹೇಳಿದ್ರು. ಬಿ.ವೈ. ವಿಜೇಂದ್ರ ಡಾಕ್ಟರ್ ಕೆ ಸುಧಾಕರ್ರ ಕ್ಷೇತ್ರ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದಕ್ಕೆ ಈ ಪರಿ ಹೋರಾಟ. ಬಿ.ವೈ. ವಿಜೇಂದ್ರರಿಗೆ ಯಾಕೆ ನೋಟಿಸ್ ಬಂತು ಅನ್ನೋದನ್ನ ಹೇಳ್ತೀನಿ. ಹಾಗೆ ಡಾಕ್ಟರ್ ಕೆ ಸುಧಾಕರ್ ಬಿ.ವೈ. ವಿಜೇಂದ್ರರ ವಿರುದ್ಧ ತಿರುಗಿ ಬಿದ್ರು. ಫೋನ್ ಕಾಲ್ ಮುಖಾಂತರವಾಗಲ್ಲ, ಬಹಿರಂಗವಾಗಿ ಪ್ರೆಸ್ ಮೀಟ್ ಕರೆದ್ರು. ಶುರುವಾಯಿತು ಇನ್ನು ಯುದ್ಧ ಅಂದ್ರು ಡಾಕ್ಟರ್ ಕೆ ಸುಧಾಕರ್. ಶುರುವಾಯಿತು ಇನ್ನು ಯುದ್ಧ, ನನ್ನ ಬಳಿ ಒಂದು ಸಣ್ಣ ಅಭಿಪ್ರಾಯ ಕೇಳೋದಕ್ಕಾಗಿಲ್ಲ, ಅದು ಯಾವನೋ ರೌಡಿ ಶೀಟರ್ಗೆಲ್ಲ ಜಿಲ್ಲಾಧ್ಯಕ್ಷ ಕೊಡ್ತಾರೆ. ಆಕ್ರೋಶಗಳು ವ್ಯಕ್ತವಾಯಿತು. ಅದಾದ ನಂತರ ಬಿಜೆಪಿಯಲ್ಲಿ ಒಂದು ಶಿಸ್ತು ಸಮಿತಿ ಅಂತಿರುತ್ತೆ. ಆ ಶಿಸ್ತು ಸಮಿತಿಯಲ್ಲಿ ಒಂದಷ್ಟು ಪದಾಧಿಕಾರಿಗಳು ಇರ್ತಾರೆ. ಅವರೆಲ್ಲ ಸೇರಿ ಇದೇ ಬಿ.ವೈ. ವಿಜೇಂದ್ರಗೆ ಒಂದು ನೋಟಿಸ್ ಕಳಿಸ್ತಾರೆ. ನಿಮಗೆ ಇಷ್ಟ ಬಂದವರಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಕೊಡುವುದಾದರೆ ಆ ಜಿಲ್ಲೆಯ ಮತ್ತು ಆ ಕ್ಷೇತ್ರದ ಸಂಸದರು ಯಾಕೆ, ಅವರ ಬಳಿ ನೀವು ಅಭಿಪ್ರಾಯ ಕೇಳದೆ ಈ ತರಹದ ನಿರ್ಧಾರ ತೆಗೆದುಕೊಂಡಿದ್ದು ಅಕ್ಷಮ್ಯ ತಪ್ಪು ಅಂತ ಕಳಿಸಿದ್ರು. ಯತ್ನಾಳ್ ಅದನ್ನ ಹಂಗೆ ಅರ್ದು ತಿಪ್ಪೆಗೆ ಬಿಸಾಕಿದ್ರು. ಅದಾದ ನಂತರ ಈಗ ಯತ್ನಾಳಿಗೆ ಬರ್ತಾ ಇರತಕ್ಕಂತಹದ್ದು ಮೂರನೇ ನೋಟಿಸ್ ಅನ್ನೋದು ಗೊತ್ತಿರಲಿ.
ಒಂದಲ್ಲ ಎರಡಲ್ಲ 3 ನೋಟಿಸ್ಗಳು ಬಂದಿದ್ದಾವೆ. ಹಾಗಾದ್ರೆ 72 ಗಂಟೆ ಡೆಡ್ಲೈನ್ ಕೊಟ್ಟ ಹೈಕಮಾಂಡ್. 72 ಗಂಟೆ ಡೆಡ್ಲೈನ್. ಪಕ್ಷದ ವಿರುದ್ಧ ನೀಡುತ್ತಿರುವ ಹೇಳಿಕೆಗೆ ಬ್ರೇಕ್ ಹಾಕಬೇಕು. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ನೋಟಿಸ್ ಕಳುಹಿಸಿಕೊಡಲಾಗಿದೆ. ಯತ್ನಾಳ್ ಹೇಳಿದ ಮಾತಿನಂತೆ ನಡೆದುಕೊಂಡಿಲ್ಲ. ಈ ಹಿಂದೆ ನೋಟಿಸ್ಗೆ ಉತ್ತರಿಸಲಿಲ್ಲ ಯತ್ನಾಳ್. ಶಿಸ್ತು ಸಮಿತಿ 2ನೇಯ ಶೋಕಾಸ್ ನೋಟಿಸ್ ನೀಡಿದೆ. 2ನೇದು ರೆಬೆಲ್ಸ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು. 72 ಗಂಟೆ ಡೆಡ್ಲೈನ್ ಕೊಟ್ಟ ಹೈಕಮಾಂಡ್ನ ನಾಯಕರು ಪಕ್ಷದ ವಿರುದ್ಧ ನೀಡುತ್ತಿರುವ ಹೇಳಿಕೆಗೆ ಬ್ರೇಕ್ ಹಾಕಬೇಕು. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ನೋಟಿಸ್. ನೋಡಿ, ಒಬ್ಬ ಸಂಭಾವಿತ ನಾಯಕನಿಗೆ ನೀವು ಗಡುವನ್ನು ಕೊಟ್ಟರೆ 24 ಗಂಟೆಯ ಒಳಗಾಗಿ ಕ್ಲಾರಿಟಿ ಕೊಡಬೇಕು ನೀವು ಮಾಡಿರೋ ತಪ್ಪಿಗೆ ಅಂತ ಹೇಳಿ ನೋಟಿಸ್ ಕೊಟ್ಟರೆ. ಉದಾಹರಣೆ ಹೇಳ್ತಾ ಇರೋದು, BS ಯಡಿಯೂರಪ್ಪರ 2ನೇಯ ಪುತ್ರ ರಾಘವೇಂದ್ರಗೆ ನೀವು ನೋಟಿಸ್ ಕೊಟ್ಟರೆ ಅವರು 12 ಗಂಟೆಯ ಒಳಗಾಗಿ ಕ್ಲಾರಿಟಿ ಕೊಟ್ಟು ಬಿಡ್ತಾರೆ. ಕಾರಣ ಅವರ ರಾಜಕೀಯ ಬೆಳವಣಿಗೆ ಅಷ್ಟೊಂದು ಡೀಸೆನ್ಸಿ ಆಗಿದೆ. ಅವರ ಪ್ರಬುದ್ಧ ರಾಜಕೀಯ ಇದೆಯಲ್ಲ, ಅದು ಅವರನ್ನು ಅತ್ಯಂತ ಶಿಸ್ತಿನ ವ್ಯಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಈ ಯತ್ನಾಳ್ನಂತಹ ರೇಣುಕಾಚಾರ್ಯರಂತಹ ಅಥವಾ ಪ್ರತಾಪ್ ಸಿಂಹರಂತಹ ಕ್ಯಾರೆಕ್ಟರ್ಗಳಿಗೆ ನೀವು ಒಂದಲ್ಲ ಎರಡಲ್ಲ 4 ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಅವರು ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಕಾರಣ ಅವರು ಬಂದಿರತಕ್ಕಂತಹ ದಾರಿ ಹಾಗೆ. ಅವರ ನಾಲಿಗೆಯಲ್ಲಿ ಉಚ್ಚರ ಆಗುವಂತಹ ಪದಗಳೇ ಬೇರೆ ತರಹ. ವಿಜೇಂದ್ರ, ರಾಘವೇಂದ್ರ ಹೀಗೆ ಕೆಲವೊಂದಷ್ಟು ಡೀಸೆಂಟ್ ರಾಜಕಾರಣಿಗಳಿದ್ದಾರೆ, ಅವರಂತಲ್ಲ ಇವರು. ಶಾಸಕ ಯತ್ನಾಳ್ಗೆ ಹೈಕಮಾಂಡ್ನಿಂದ ಶಾಕ್. ಉಚ್ಚಾಟನೆ ಒಂದೇ ಮಾರ್ಗ. ಶೋಕಾಸ್ ನೋಟಿಸ್ಗೆ ಕೆರಳಿದ ಯತ್ನಾಳ್ ಬಣ 3ನೇ ಶೋಕಾಸ್ ನೋಟಿಸ್ ಕೆರಳಿರೋದು. ವಿಜೇಂದ್ರ ಕೈ ಮೇಲಾಗಿದ್ದು ಯತ್ನಾಳ್ ಬಣಕ್ಕೆ ಆಕ್ರೋಶ. ಕೂತ್ಕೊಳ್ಳಕ್ಕಾಯ್ತಿಲ್ಲ. ನೋಟಿಸ್ ಕೊಡಿಸುವಲ್ಲಿ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ. ಯಶಸ್ವಿ ಆಗಲೇಬೇಕು. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಮತ್ತೆ ರೆಬೆಲ್ಸ್ ಕಿಡಿ ಕೆಂಡ. ಈಗ ಇನ್ನು ಮುಂದಿನ ನಡೆ ಇರುತ್ತಲ್ಲ ಬಿಜೆಪಿ, ಅದು ಅತ್ಯಂತ ಅಪಾಯಕಾರಿಯಾಗಿರುತ್ತೆ. ಇನ್ನಿವ್ರೇನು ಪೇಪರ್ ತಗೋಬಾ, ಟೈಪ್ ಮಾಡು, ನೋಟಿಸ್ ಬರಿ ಹಂಗೆ ಹೇಳಲ್ಲ. ಕೋರ್ ಕಮಿಟಿ ಸಭೆ ಕರೀರಿ ಅಂತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಬಹಿರಂಗವಾಗಿ ಒದ್ದು ಹೊರಗಾಕಿ ಅಂತಾರೆ. ಅದು ಯಾರೇ ಆಗಿರಲಿ, ಯತ್ನಾಳ್ ಆಗಿರಲಿ, ಸದಾನಂದ ಗೌಡ್ರೆ ಆಗಿರಲಿ, ಬಿಜೆಪಿ ಸಹಿಸೋದಿಲ್ಲ ಶಿಸ್ತು ಉಲ್ಲಂಘನೆಯನ್ನು. ST ಸೋಮಶೇಖರಿಗೂ ಇದೇ ಪರಿಸ್ಥಿತಿ ಬರುತ್ತೆ. ವಿಶ್ವನಾಥಿಗೂ ಇದೇ ಪರಿಸ್ಥಿತಿ ಬರುತ್ತೆ. ಬರ್ಕಂಡಿಡಿ, ಇದೇ ಪರಿಸ್ಥಿತಿ ಬರುತ್ತೆ. ಯತ್ನಾಳಿಗೂ ಬರುವಂತಹದ್ದು ಇದೇ ಪರಿಸ್ಥಿತಿ. ಸಿದ್ದೇಶ್ವರಿಗೂ ಬರುವಂಥದ್ದು ಇದೇ ಪರಿಸ್ಥಿತಿ. ಕುಮಾರ ಬಂಗಾರಪ್ಪನ ಹೋಲ್ಡ್ ಮಾಡಿ ಇಡ್ಕತ್ತಾರೋ ಗೊತ್ತಿಲ್ಲ, ಪ್ರತಾಪ್ ಸಿಂಹರನ್ನ ಹೋಲ್ಡ್ ಮಾಡಿ ಇಡ್ಕತ್ತಾರೋ ಗೊತ್ತಿಲ್ಲ. ಆದರೆ ಈಗ ಇತ್ತೀಚೆಗೆ ಯತ್ನಾಳ್ ಬಣಕ್ಕೆ ಅವರು ಕೂಡ ಬರ್ತಾ ಇಲ್ಲ. ಸೊ ಯಾವಾಗ ಲಿಂಗಾಯತ ಸಮುದಾಯದ ಸಭೆ ಮಾಡ್ತೀನಿ, ಅದಕ್ಕೆ ಬೊಮ್ಮಾಯಿ ನೇತೃತ್ವ ಕೊಡಬೇಕು ಅಂತ ಯತ್ನಾಳ್ ಹೇಳಿದ್ರು, ಆ ನೇತೃತ್ವವನ್ನು ನಯವಾಗಿ ನಿರಾಕರಿಸಿದ್ರಲ್ಲ ಬೊಮ್ಮಾಯಿ, ಅದಾದ ನಂತರ ನಾನು ಇದರಲ್ಲಿ ಅಸ್ತಿತ್ವ ಕಳ್ಕತ್ತೀನಿ ಅನ್ನೋದು ಗೊತ್ತಾಯಿತು. ಯಾರಿಗೆ? ಯತ್ನಾಳಿಗೆ. ಸೊ ಒಂದೊಂದಾಗಿ ಪ್ರತ್ಯೇಕ ತರಹದ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಯತ್ನಾಳ್ ಏನೇ ಬಿಸಾಕಿದ್ರು ಕೂಡ ಅದು ಹೈಕಮಾಂಡ್ ಅಂಗಳಕ್ಕೆ ತಲುಪ್ತಾ ಇಲ್ಲ. ಹಿಂಡ್ತಾ ಇದ್ದಾರೆ ವಿಜೇಂದ್ರ. ಅದನ್ನು ಅವ್ರು ಯಾವ ತರಹದ ಶಾರ್ಪ್ ಆದಂಥ ಆಯುಧ ಪ್ರಯೋಗ ಮಾಡಿದ್ರು ಕೂಡ ಅದನ್ನು ಸಲೀಸಾಗಿ ತಟ್ಟುತ್ತಾ ಇದ್ದಾರೆ ವಿಜೇಂದ್ರ. ಸೊ ಯತ್ನಾಳ್ ಆಟ ನಡೀತಾ ಇಲ್ಲ ಎನ್ನುವಂತಹದ್ದು ಬಹಳಷ್ಟು ಸ್ಪಷ್ಟ.